HSN ಪ್ರಾಪರ್ಟೀಸ್ ಮತ್ತು SSN ಗ್ರೂಪ್ ಮಾಲೀಕರು ಬಿಜೆಪಿ ಮುಖಂಡರು ಮಾದರಿ ಯುವಕರಾದ SN ಉಮೇಶ್ ರವರ ಜನ್ಮದಿನದ ಸಂಭ್ರಮಾಚರಣೆ ಸಮಾರಂಭವು ಅಭಿಮಾನಿಗಳು ಹಿತೈಷಿಗಳ ಉಪಸ್ಥಿತಿಯಲ್ಲಿ ನೆರವೇರಿತು. ಹಂಗೆ ನೋಡಿ ಸರಿ ಕಡೆ ನೋಡಿ ಸರಿ ಕಡೆ ನೋಡಿ ಹೆಂಗನೆ ಹಾರ ಹಾಕ್ಬಿಟ್ಟಂಗೆ ಓಕೆ ಸರ್. ನಮ್ಮ ನಾಯಕರಾದ ಉಮೇಶ್ ಅವರಿಗೆ HSN ಪ್ರಾಪರ್ಟೀಸ್ ಮಾಲೀಕರಾದಂಥ ಉಮೇಶ್ ಅವರಿಗೆ ಧನ್ಯವಾದಗಳು. ಮುಂದೆ ಏನಾಗಬೇಕು ಅಂತ ಯುವ ನಾಯಕರು ಏನು ಇಲ್ಲ, ಈಗ ಹೆಂಗಿದೆಯೋ ದೇವ್ರು ಹಂಗೆ ಸಮಾಜ ತೊಡ್ಕೊಳ್ಳಿ ಅಂತ ನಮ್ಗೆ ಜನಪ್ರಿಯ ಶಾಸಕರು ಬರೋ ನಿರೀಕ್ಷೆ ಇದೆ. ಇವತ್ತು ಶುಭ ಹಾರೈಸೋದಕ್ಕೆ ಆಗಲೇ ಹಾರೈಸಿದಾಯ್ತು. ಫೋನ್ ಮಾಡಿ ಶಾಸಕರು ಹಾರೈಸಿ ಆಗಿದೆ. ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿ ಅಂತ. ಸಮಾಜ ಸೇವೆ ಮಾಡಲಿ. ರಾಜಕೀಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಹೋಗಿರ್ತೀರಾ? ಜಿಲ್ಲಾ ಪಂಚಾಯತ್ಗೆ ನಮ್ದು ನಗರಸಭೆ ಆಗಿದೆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರಲ್ಲ. ನಗರಸಭೆ ಕೌನ್ಸಿಲರ್. ಸರ್, ನಿಮಗೆ ಶುಭ ಕೋರಕ್ಕೆ ಬರ್ತಾವ್ರೆ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇವತ್ತಿನ ನನ್ನ ಒಂದು ಈ ಹುಟ್ಟುಹಬ್ಬಕ್ಕೆ ನನ್ನ ಸ್ನೇಹಿತರಾದಂಥ ನಮ್ಮ ಎಲ್ಲ ಹುಡುಗರು ನನಗೆ ಈ ಥರ ಒಂದು ಸನ್ಮಾನ ಮಾಡಿ ನನ್ನನ್ನು ಬೇರೆ ರೀತಿ ಅಂದರೆ ಅಣ್ಣನಿಗಿಂತ ಹೆಚ್ಚಾಗಿ ನನ್ನನ್ನು ಅಭಿನಂದಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಯಲಹಂಕ ಕ್ಷೇತ್ರನ ಅಭಿವೃದ್ಧಿ ಮಾಡೋದ್ರಲ್ಲಿ ಅವರು ಯಾರ ಹತ್ರನೂ ಹೇಳಿಸ್ಕೊಳೋ ಇದರಲ್ಲಿಲ್ಲ. ಆ ಲೆವೆಲ್ಗೆ ನಮ್ಮ ಯಲಹಂಕ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಬೆಂಗಳೂರನ್ನ ಕೆಂಪೇಗೌಡರು ಹೆಂಗೆ ಕಟ್ಟಿದ್ರೋ ಅದೇ ಥರ ಯಲಹಂಕನ ನಮ್ಮ SR ವಿಶ್ವನಾಥ್ ಅವ್ರು ಕಟ್ಟಿ ನಮ್ಮ ಯಲಹಂಕನ ಮಾದರಿ ಕ್ಷೇತ್ರವನ್ನಾಗಿ ತೋರಿಸಿದ್ದಾರೆ. ಅದಕ್ಕಿಂತ ಇನ್ಯಾವ ಇದು ಬೇಕು ನಮಗೆ? ಆ ಥರ ಈ ಥರ ಕ್ಷೇತ್ರನ ಉದ್ಧಾರ ಮಾಡುವಂಥ ಶಾಸಕರು ಇರೋದ್ರಿಂದ ನಮ್ಮಂಥ ಯೂತ್ಸ್ ಎಲ್ಲ ಬೆಳೆಯೋದಕ್ಕೆ ಅವಕಾಶ ಇದೆ. ಅವರು ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ತಾ ನಾನು ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತೀನಿ. ಸ್ವತಂತ್ರ ದಿನಾಚರಣೆ ಧನ್ಯವಾದ ಅಂತ ತಿಳಿಸ್ತೀನಿ. ಲಕ್ಷ್ಮೀ ಹಬ್ಬ ಮತ್ತು ಸ್ವತಂತ್ರ ದಿನಾಚರಣೆ ಎಲ್ಲ ನಮ್ಮ ಸಿದ್ದನವಸಹಳ್ಳಿ ಯಲಹಂಕ ಕ್ಷೇತ್ರದ ಎಲ್ಲ ಜನಗಳಿಗೂ ಒಳ್ಳೇದು ಮಾಡಲಿ. ದೇವರು ಎಲ್ಲ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನ ಮತ್ತು ಒಳ್ಳೊಳ್ಳೆ ಅವಕಾಶಗಳನ್ನ ಒದಗಿಸ್ಲಿ ಅಂತ ಎಲ್ಲರಿಗೂ ಕೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ರೈತಾಪಿ ಕುಟುಂಬದ ಪರಿಸ್ಥಿತಿ ಇವಾಗ ನಾವೇನು ಹೇಳೋ ಸ್ಥಿತಿ ಇಲ್ಲ. ಯಾಕೆ ಅಂದರೆ ನಾನು ರೈತ ಆಗೇ ಬೆಳೆದಿರೋ ಬೆಲೆಗೆ ಕರೆಕ್ಟಾದಂಥ ಬೆಲೆ ಸಿಕ್ಬಿಟ್ರೆ ಸಾಕಾಗ್ಬಿಟ್ಟೈತೆ. ಅದೊಂದು ದಯವಿಟ್ಟು ಏನೇ ಇದ್ರೂ ನಾನು ಕೇಳೋದು ಒಂದೇ, ರೈತ ಬೆಳೆದಿರೋ ಬೆಳೆಗೆ ಒಂದು ಮಾರ್ಕೆಟಲ್ಲಿ ಒಂದು ಬೆಲೆ ಸಿಕ್ಬಿಟ್ರೆ ಸಾಕಾಗ್ಬಿಟ್ಟಿದೆ. ಅದೊಂದೇ ನಾನು ಕೇಳ್ಕೊಳೋದು. ಅವ್ರಿಗೆ ಒಳ್ಳೆಯದಾಗಿ ಹಾರೈಸಬೇಕು ಅಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ರೈತರು ಹೆಚ್ಚು ಪ್ರಾಮುಖ್ಯತೆ ಇರೋದೇ ರೈತರಿಗೆ. ರೈತರು ಉದ್ಧಾರ ಆಗಬೇಕು ಅಂದರೆ ಅವ್ರಿಗೆ ಒಂದು ನಿಗದಿತ ಬೆಲೆ ಬೇಕು. ಆ ಬೆಲೆನ ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ.